ಸಿಎಂ ಮಹಿಳಾ ರೋಜ್ಗಾರ್ ಯೋಜನೆಗೆ ಚಾಲನೆ ಸಿಕ್ಕಿದೆ. ಬಿಹಾರದ ಪಾಟ್ನಾದಲ್ಲಿ ಯೋಜನೆಗೆ ಮೋದಿ ಚಾಲನೆಯನ್ನ ಕೊಟ್ಟಿದ್ದಾರೆ. ಮಹಿಳೆಯರ ಖಾತೆಗೆ 10,000 ರೂಪಾಯಿ ಜಮೆ ಆಗುತ್ತೆ. ರಾಜ್ಯದಲ್ಲಿ 75 ಲಕ್ಷ ಮಹಿಳೆಯರಿದ್ದಾರೆ, ಅವರ ಖಾತೆಗೆ ಹಣ ಜಮಾವಣೆ ಆಗುತ್ತೆ. ಬಿಹಾರ ಚುನಾವಣೆಯ ಕಾವು ಏರ್ತಾ ಇದೆ. ಇದರ ಹೊತ್ತಲ್ಲೇ ಎನ್ಡಿಎ ಈ ಯೋಜನೆಗೆ ಚಾಲನೆ ಕೊಟ್ಟಿದೆ. ಮಹಿಳಾ ಸಬಲೀಕರಣದ ಉದ್ದೇಶವನ್ನ ಹೊಂದಿರುವಂತಹ ಯೋಜನೆ ಇದು. ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಕಾರ್ಯಕ್ರಮದಲ್ಲಿ ಮೋದಿ ಭಾಗಿಯಾಗ್ತಾರೆ. ಜೊತೆಗೆ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಕೂಡ ಉಪಸ್ಥಿತಿ ಇದ್ರು. फूस के घर में रहते थे मगर अब बड़ा खुश रहते हैं हम फूस के घर में रह करके, क्योंकि हम महल बना लिए हैं। और मैं अपने गया जिला के महिलाएं के तरफ से मैं अपने प्रधानमंत्री भैया को दिल से दुआएं देती हूं, करती हूं। और मैं अपने मुख्यमंत्री भैया को गया जिला के दीदियों की तरफ से मैं दिल से दुआ करती हूं और मैं धन्यवाद करती हूं। दीदी आपने इतना ಇನ್ನು ಬಿಹಾರದಲ್ಲಿ ಗೃಹಲಕ್ಷ್ಮಿ ಮಾದರಿಯ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ. ಮಹಿಳೆಯರಿಗೆ 2,500 ರೂಪಾಯಿಯನ್ನ ಆರ್ಜೆಡಿ ಘೋಷಣೆ ಮಾಡಿದೆ. ಮೈ ಬೆಹನ್ ಮಾನ್ ಯೋಜನೆ ಘೋಷಣೆಯಾಗಿದೆ. ಬಿಹಾರದಲ್ಲಿ ಆರ್ಜೆಡಿ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಮಾಸಿಕವಾಗಿ 2,500 ರೂಪಾಯಿ ಕೊಡ್ತೀವಿ ಅಂತ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಘೋಷಣೆಯನ್ನ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಹೇಗೆ ಗ್ಯಾರಂಟಿ ಘೋಷಣೆ ಆಯಿತೋ ಹಾಗೆ ಬಿಹಾರದಲ್ಲೂ ಕೂಡ ಅದೇ ಮಾದರಿಯಲ್ಲಿ ಬಟ್ 2,500 ರೂಪಾಯಿ.